ಬ್ರೇಕ್ ನಂತರ ಸುದ್ದಿಗೆ ಮತ್ತೆ ಸ್ವಾಗತ. 19ರ ಯುವತಿಗೆ 58 ವರ್ಷದ ವ್ಯಕ್ತಿ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪ ಕೇಳಿಬಂದಿದೆ. ಇದು ಅಂತಿಂಥ ಆರೋಪ ಅಲ್ಲ. ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸುವಂತಹ ನೆಪದಲ್ಲಿ ಕಿರುಕುಳವನ್ನ ಕೊಟ್ಟಂತಹ ಆರೋಪ. ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ದೈಹಿಕ ಸಂಪರ್ಕ ಬೆಳೆಸಿದಂತಹ ಆರೋಪ. ಈ ಆರೋಪ ಕೇಳಿಬರ್ತಾ ಇರುವುದು ಡಾಕ್ಟರ್ ಎಂ ನಿರಂಜನ್ ಮೂರ್ತಿ ಎಂಬಾತನ ವಿರುದ್ಧ. ಆತನ ವಿರುದ್ಧ ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಯೋಗ ತರಬೇತಿ, ಯೋಗದ ಮೆಡಲ್ ಅನ್ನ ಕೊಡಿಸ್ತೀನಿ ಅಂತ ಹೇಳ್ತಾನೆ ಲೈಂಗಿಕ ಕಿರುಕುಳವನ್ನ ಕೊಟ್ಟು ದೈಹಿಕವಾಗಿ ಬಳಸಿಕೊಂಡು ಟಾರ್ಚರ್ ಮಾಡಿದಂಥ ಆರೋಪ ಈ ನಿರಂಜನ್ ಮೂರ್ತಿ ವಿರುದ್ಧ ಕೇಳಿಬಂದಿರೋದು. ಸದ್ಯ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಈತ ನಿರಂಜನ ಮೂರ್ತಿ. 2023ರಲ್ಲಿ ನಿರಂಜನ ಮೂರ್ತಿಯ ಜೊತೆ ಥೈಲ್ಯಾಂಡ್ಗೆ ಆ ಸಂತ್ರಸ್ತ ಯುವತಿ ತೆರಳಿದ್ಲು ಅನ್ನುವಂಥ ಮಾಹಿತಿ ಇದೆ. ಯೋಗ ಸ್ಪರ್ಧೆಯಲ್ಲಿ ಭಾಗಿಯಾಗೋದಕ್ಕೆ ನಿರಂಜನ್ ಜೊತೆ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿರ್ತಾಳಂತೆ. ಆ ಸಂದರ್ಭದಲ್ಲಿ ನಿರಂಜನ ಮೂರ್ತಿ ಯುವತಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಂತ ಆರೋಪ ಕೇಳಿಬಂದಿದೆ. ಘಟನೆಯ ಬಳಿಕ ಆ ಯುವತಿ ಯೋಗ ಸ್ಪರ್ಧೆಯಿಂದಾನೇ ದೂರ ಆಗ್ಬಿಟ್ಟಿದ್ಲು. 19 ವರ್ಷದ ಯುವತಿ 2024ರಲ್ಲಿ ಮತ್ತೊಂದು ಯೋಗ ಇನ್ಸ್ಟಿಟ್ಯೂಟ್ಗೆ ಸೇರುವಂತಹ ಕೆಲಸವನ್ನ ಯುವತಿ ಮಾಡಿದ್ಲು. ಅಲ್ಲೂ ಕೂಡ ಇದೇ ನಿರಂಜನ ಮೂರ್ತಿ ಯೋಗವನ್ನ ನಡೆಸಿಕೊಡ್ತಾ ಇದ್ದಂತೆ, ಹೇಳಿಕೊಡ್ತಾ ಇದ್ದಂತೆ. ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸುವುದಾಗಿ ನಂಬಿಸಿದ್ನಂತೆ. ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ಕತೆ ಹೇಳಿ ಮತ್ತೆ ಯುವತಿಯ ಜೊತೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿರುವಂತಹ ಆರೋಪವನ್ನ ಸಂತ್ರಸ್ತ ಯುವತಿ ಮಾಡಿದ್ದಾಳೆ. ಸದ್ಯ ನಿರಂಜನ ಮೂರ್ತಿ ವಿರುದ್ಧ ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಯೋಗ ಸ್ಪರ್ಧೆಯಲ್ಲಿ ಭಾಗಿಯಾಗಬೇಕು ಅಥವಾ ಈ ರೀತಿಯಾದಂತಹ ಕ್ರೀಡೆಗಳಲ್ಲಿ ಭಾಗಿಯಾಗಬೇಕು ಅಂತ ಹೆಣ್ಮಕ್ಳು ಮುಂದಾದಾಗ ಅದನ್ನ ಮಾಡರೇಟ್ ಮಾಡ್ತಾ ಇರುವವರು ಅಥವಾ ಹೇಳ್ಕೊಡ್ತಾ ಇರುವವರೇ ಈ ರೀತಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರೆ, ಕಿರುಕುಳವನ್ನ ಮಾಡಿದ್ರೆ ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ ಇದು. ಆತನ ಕಡೆಯಿಂದ ಏನಾದರೂ ಪ್ರತಿಕ್ರಿಯೆ ಸಿಕ್ಕಿದ್ಯಾ? ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ ಅಂಕಿತಾ? ವಿದ್ಯಾ, ಬೆಂಗಳೂರಿನ ಆರ್ ನಗರ ಪೊಲೀಸ್ ಠಾಣೆ ಅಂದ್ರೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 58 ವರ್ಷದ ನಿರಂಜನ್ ಮೂರ್ತಿ ಏನಿದ್ದಾನೆ ಆತನ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 69 ವರ್ಷದ ವ್ಯಕ್ತಿ ಇದ್ದಾನೆ. ಆತ ಈಗಾಗಲೇ ಇವರ ಮೇಲೆ ಕೂಡ ಸಾಕಷ್ಟು ಆರೋಪವನ್ನ ಕೂಡ ಮಾಡ್ತಾ ಇದ್ದ. ಇದರಲ್ಲಿ ಪ್ರಮುಖ ಕಾರಣ ಏನು ಅಂತಂದ್ರೆ 19 ವರ್ಷದ ಯುವತಿ ಏನಿದ್ದಾಳೆ ಆಕೆ ಯೋಗ ಪಟುವಾಗಿರ್ತಾಳೆ. ಆಕೆಯ ಜೊತೆ ಈತ 2023ರಲ್ಲಿ ಥೈಲ್ಯಾಂಡ್ಗೆ ಅಂತ ಹೋಗಿರ್ತಾನೆ. ಅಂದ್ರೆ ಯೋಗ ಸ್ಪರ್ಧೆ ಇರುತ್ತೆ. ಹಾಗಾಗಿ ಈತನೇ ಆಕೆಯನ್ನ ಕರೆದುಕೊಂಡು ಥೈಲ್ಯಾಂಡ್ಗೆ ಆ ಯೋಗ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಆ ಟೈಮಲ್ಲಿ ಅಲ್ಲಿ ಆ ಯುವತಿ ಏನಿದ್ದಾಳೆ 19 ವರ್ಷದ ಯುವತಿ, ಆಕೆಗೆ ಆತ ಲೈಂಗಿಕ ಕಿರುಕುಳವನ್ನ ನೀಡಿರುವಂತದ್ದು. ವಾಪಸ್ ನಂತರ ಅವರು ಬೆಂಗಳೂರಿಗೆ ಬರ್ತಾರೆ. ಅದಾದ ಬಳಿಕ ಆ ಒಂದು ಯೋಗ ಅಕಾಡೆಮಿ ಏನಿದೆ ಅಲ್ಲಿಂದ ಆಕೆ ದೂರ ಆಗ್ತಾಳೆ. ಮತ್ತೆ 2024ರಲ್ಲಿ ಮತ್ತೊಂದು ಇನ್ಸ್ಟಿಟ್ಯೂಟಿಗೆ ಆಕೆ ಯೋಗಕ್ಕೆ ಅಂತ ಹೇಳಿ ಸೇರ್ಕೊಳ್ತಾಳೆ. ಅಲ್ಲೂ ಕೂಡ ಆ ಕ್ಲಾಸ್ ಅನ್ನ ಈತನೇ ತೆಗೆದುಕೊಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿರುವಂತದ್ದು. ಆಕೆ ಎಫ್ಐಆರ್ ನಲ್ಲಿ ಎಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ದಾಳೆ. ಅಂದ್ರೆ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯಾಗಿ ನಂಗೆ ಚಾನ್ಸ್ ಅನ್ನ ಕೊಡಿಸ್ತೀನಿ, ರಾಜ್ಯ ಮಟ್ಟದಲ್ಲಿ ಮೆಡಲ್ ಅನ್ನ ಕೊಡಿಸ್ತೀನಿ, ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಪ್ಲೇಸ್ಮೆಂಟ್ ಅನ್ನ ಕೊಡಿಸ್ತೀನಿ, ನಿನ್ನನ್ನ ತುಂಬಾ ಎತ್ತರಕ್ಕೆ ನಾನು ಕೊಂಡೊಯ್ತೀನಿ ಅಂತ ಹೇಳಿ ಆಕೆಯನ್ನ ನಂಬಿಸಿ ಈತ ಮೋಸ ಮಾಡಿರುವಂತದ್ದು ಈಗಾಗಲೇ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಆಕೆ ಈಗಾಗಲೇ ತನ್ನ ಒಂದು ಕುಟುಂಬಸ್ಥರ ಸಹಾಯದಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತದ್ದು. ಜೊತೆಗೆ ಅವರ ಸಂಬಂಧಿಕರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಅಂದ್ರೆ ನಮ್ಮ ಹುಡುಗಿ ಕಂಪ್ಲೀಟ್ ಆಗಿ ಆತನಿಂದ ದೂರ ಆಗೋದಕ್ಕೆ ಯತ್ನಿಸಿದ್ರು ಕೂಡ ಆತ ಬೆಂಬಿಡದೆ ಕಾಡ್ತಾ ಇದ್ದ. ಆ ನಿಟ್ಟಿನಲ್ಲಿ ಆತನ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ನಾವು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಆ ಯುವತಿಯ ಕಡೆಯವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.